ಎವ್ರಿವಾನ್. ಜಾಗತಿಕ ಬಿಕ್ಕಟ್ಟಿನ ಬಗ್ಗೆ ಪ್ರಸ್ತಾಪ ಮಾಡ್ತಾ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಕೆಲವೊಂದು ಎಚ್ಚರಿಕೆಗಳನ್ನು, ಮುನ್ಸೂಚನೆಯನ್ನ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆ ಮೇಲೇನೆ ಈಗ ಪರ ವಿರೋಧ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಅದರಲ್ಲೂ ಪ್ರಮುಖ ಸಲಹೆ ಅಂತಂದ್ರೆ ಯಾವುದೇ ಶುಭ ಸಮಾರಂಭಗಳಿದ್ರೂ ಕೂಡ ಇನ್ನು 1 ವರ್ಷ ಅವಧಿ ಚಿನ್ನ ಖರೀದಿಯನ್ನ ಭಾರತೀಯರು ಮಾಡಬೇಡಿ ಅನ್ನೋ ಸಲಹೆ. ಭಾರತೀಯರು ಆಭರಣ ಪ್ರಿಯರು ಅಥವಾ ಹಳದಿ ಲೋಹ ಪ್ರಿಯರು, ಚಿನ್ನ ಅನ್ನೋದು ಯಾವುದೇ ಶುಭ ಸಮಾರಂಭ ಇದ್ರೂ ಕೂಡ ಅವ್ರವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ಅದನ್ನು ಖರೀದಿ ಮಾಡ್ತಾರೆ. ಅಂದರೆ ಈ ಹಳದಿ ಲೋಹ ಅನ್ನೋದು ಕೇವಲ ಹಳದಿ ಲೋಹವಾಗಿ, ಬಂಗಾರವಾಗಿ ಉಳಿದಿಲ್ಲ. ಭಾರತೀಯರ ಪಾಲಿಗೆ ಅದೊಂದು ಭಾವನೆ ಆಗಿದೆ. ಅದೊಂಥರ ಪರಂಪರೆ ಥರ ನಡ್ಕೊಂಡ್ಬಂದಿದೆ. ಶುಭ ಸಮಾರಂಭಗಳಲ್ಲಿ ಬಂಗಾರ ಅನ್ನೋದು ಇರಲೇಬೇಕು ಅಂತ. ಜಾಗತಿಕ ಬಿಕ್ಕಟ್ಟಿರುವಂಥ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರ ಈ ಸಲಹೆ ಬಗ್ಗೆ ಯಾವ ಥರ ಚರ್ಚೆಗಳು ನಡೀತಾ ಇದೆ, ಇದರಿಂದ ದೇಶಕ್ಕಾಗುವಂಥ ಲಾಭ ಏನು, ಈ ಬಗ್ಗೆ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಪರ ವಿರೋಧ ಚರ್ಚೆಗಳ ಮಧ್ಯದಲ್ಲಿ ಈ ಭಾರತ ಚಿನ್ನವನ್ನು ಆಮದು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಇಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂದರೆ ಈ ಅಮೆರಿಕನ್ ಡಾಲರ್ ಮೂಲಕನೇ ಈ ವ್ಯವಹಾರ ನಡೆಯೋದು, ಚಿನ್ನದ ವ್ಯವಹಾರ ಆಗೋದು. ಲಕ್ಷಾಂತರ ಜನ ಏಕಕಾಲದಲ್ಲಿ ಚಿನ್ನ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಡಾಲರ್ಗೆ ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ರೂಪಾಯಿ ಮೌಲ್ಯ ಅನ್ನೋದು ಕುಸಿತಾ ಹೋಗುತ್ತೆ. ಅಂದರೆ ಪ್ರತಿಯೊಬ್ಬ ಖರೀದಿ ಮಾಡುವಂಥ ಚಿನ್ನ, ಗ್ರಾಹಕರು ಖರೀದಿ ಮಾಡುವಂಥ ಚಿನ್ನ ಅದು 1 ಗ್ರಾಮೇ ಇರಬಹುದು. ಸೊ ಸರ್ಕಾರದ ನಗದು ಮೀಸಲು ಏನಿದೆ ಅದನ್ನ ಕುಗ್ಸ್ತಾ ಹೋಗುತ್ತೆ, ಕಡಿಮೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಅಗತ್ಯ ಇಲ್ಲದೆ ಚಿನ್ನ ಖರೀದಿಯನ್ನ ಮಾಡಬೇಡಿ ಅಂತ ಮೊದಲಿಂದ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಭಾರತೀಯರಂತೂ ಇದನ್ನ ಕೇಳೋ ಸ್ಥಿತಿಲಿ ಇಲ್ಲ. ಈಗ ಡಾಲರ್ ಮೀಸಲು ಮತ್ತಷ್ಟು ಕ್ಷೀಣಿಸೋದನ್ನ ತಡೆಯೋದು ಸರ್ಕಾರದ ಒಂದು ಪ್ರಮುಖ ಗುರಿಯಾಗಿದೆ, ಸರ್ಕಾರದ ಮುಂದೆ ಇರುವಂತಹ ಚಾಲೆಂಜ್ ಆಗಿದೆ. ನರೇಂದ್ರ ಮೋದಿ ಅವರು ಈ ಕರೆ ಕೊಟ್ಟ ಬೆನ್ನಲ್ಲೇ ಚಿನ್ನದ ಬೆಲೆ ಇವತ್ತು ಎಷ್ಟಿದೆ? ಹಾಗಾದ್ರೆ ಯುದ್ಧದ ಪರಿಸ್ಥಿತಿ ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆ ಬೆನ್ನಲ್ಲೇ ಒಂದಿಷ್ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಏರಿಳಿತ ಆಯಿತು. ಆರಂಭದಲ್ಲಿ ನಾವು ನೋಡಿದ್ವಿ ಚಿನ್ನದ ಬೆಲೆ ದಿಢೀರಂತ ಕುಸಿತ ಆಯಿತು. ಇನ್ನಷ್ಟು ಕಡಿಮೆ ಆದರೆ ನಮ್ಗೆ ಒಳ್ಳೆಯದು, ನಾವು ಚಿನ್ನ ಖರೀದಿ ಮಾಡ್ಬೋದು ಅಂತ ಸಾಕಷ್ಟು ಭಾರತೀಯರು, ಎಸ್ಪೆಷಲಿ ಮಹಿಳೆಯರು ಕಾಯ್ತಾ ಇದ್ರು. ಇವಾಗ ಮತ್ತೆ ರಾಕೆಟ್ ವೇಗದಲ್ಲಿ ಅದು ಮೇಲೆ ಹೋಗಿದೆ ಚಿನ್ನದ ದರ. ಇವತ್ತು ಎಟ್ ಪ್ರೆಸೆಂಟ್ ನಾವು ನೋಡೋದಾದರೆ 1 ಗ್ರಾಮ್ ಚಿನ್ನದ ಬೆಲೆ 22 ಕ್ಯಾರೆಟ್ 13,945 ರೂಪಾಯಿ. ಅಂದರೆ 10 ಗ್ರಾಮ್ಗೆ 1,39,450 ರೂಪಾಯಿ. 24 ಕ್ಯಾರೆಟ್ 1 ಗ್ರಾಮ್ಗೆ 15,212 ರೂಪಾಯಿ. 10 ಗ್ರಾಮ್ಗೆ 1,52,120 ರೂಪಾಯಿ. ಇನ್ನು ಬೆಳ್ಳಿ 1 ಗ್ರಾಮ್ಗೆ 262 ರೂಪಾಯಿ ಇದೆ. ಭಾರತೀಯರಿಗೆ ಶುಭ ಕಾರ್ಯಕ್ಕೆ, ಶುಭ ಸಮಾರಂಭಗಳಿಗೆ ಚಿನ್ನ ಅನ್ನೋದಂತೂ ಬೇಕೇ ಬೇಕು. ಅದೊಂಥರ ನಾನು ಆಗಲೇ ಹೇಳ್ತಾ ಇದ್ದೆ, ಪರಂಪರೆ ಥರ ನಡ್ಕೊಂಬಂದಿದೆ, ಸಂಪ್ರದಾಯ ಥರ ಆಗ್ಬಿಟ್ಟಿದೆ. ದೇಶಕ್ಕೇನು ಲಾಭ? ಆಮದು ಮಾಡಿಕೊಳ್ಳುವ ಪೈಕಿ ಜಾಗತಿಕವಾಗಿ ಚಿನ್ನವನ್ನು ಭಾರತ 2ನೇ ಅತಿ ದೊಡ್ಡ ದೇಶವಾಗಿದೆ, ರಾಷ್ಟ್ರವಾಗಿದೆ. ವರದಿ ಹೇಳುತ್ತೆ ಸುಮಾರು 600ರಿಂದ 800 ಟನ್ ಚಿನ್ನ ನಾವು ಪ್ರತಿ ವರ್ಷ ಆಮದು ಮಾಡ್ಕೊಳ್ತಾ ಇದ್ದೀವಿ. 2025ರ ವರದಿ ಹೇಳ್ತಾ ಇದೆ ಸುಮಾರು 710.9 ಟನ್ ಚಿನ್ನವನ್ನು ನಾವು ಆಮದು ಮಾಡ್ಕೊಂಡಿದ್ದೀವಿ. ಇನ್ನು 2026 ಅಂದರೆ ಪ್ರಸ್ತುತ ವರ್ಷದಲ್ಲೇ, ಪ್ರೆಸೆಂಟ್ ಮೊದಲ ತ್ರೈಮಾಸಿಕ ಭಾಗದಲ್ಲೇ ನಾವು ನೋಡೋದಾದರೆ ಸುಮಾರು 151 ಟನ್ ಬಂಗಾರವನ್ನು, ಚಿನ್ನವನ್ನು ನಾವು ಆಮದು ಮಾಡ್ಕೊಂಡಿದ್ದೀವಿ. ನಮ್ಮ ದೇಶಕ್ಕೆ ಲಾಭ ಏನು? ಅಕಸ್ಮಾತ್ 1 ವರ್ಷ ನಾವು ಚಿನ್ನ ಖರೀದಿ ಮಾಡಲೇ ಇಲ್ಲ, ನಮ್ಮ ದೇಶಕ್ಕೇನಪ್ಪ ಲಾಭ? ಈಗ ದೇಶ ಪ್ರೇಮ, ದೇಶಭಕ್ತಿ ಮೆರೆಯೋದು ಕೇವಲ ಪ್ರಾಣತ್ಯಾಗ ಮಾಡೋದ್ರಿಂದ ಮಾತ್ರ ಅಲ್ಲ, ಈ ರೀತಿ ಕೆಲವೊಂದು ತ್ಯಾಗಗಳನ್ನು ಮಾಡೋ ಮುಖೇನೂ ನಿಮ್ಮ ದೇಶ ಪ್ರೇಮ ತೋರಿಸಿ ಅಂಥೇಳಿ ನರೇಂದ್ರ ಮೋದಿ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಚಿನ್ನ ಆಮದಿಗೆ ನಾವು ಹೆಚ್ಚು ಖರ್ಚನ್ನು ಮಾಡ್ತಾ ಇದ್ದೀವಿ, ಅದ್ರ ಮೇಲಿನ ವ್ಯಾಮೋಹ ಅಥವಾ ಆಸೆಯಿಂದಾಗಿ. ಒಂದು ವೇಳೆ ನಾವು ಅದನ್ನು ಖರೀದಿ ಮಾಡಲಿಲ್ಲ, 1 ವರ್ಷ ಸ್ಟಾಪ್ ಮಾಡಿದ್ವಿ ಅಂತಂದರೆ ಆ ಹಣ ಹೊರಗಡೆ ಹೋಗೋದು ನಿಲ್ಲುತ್ತೆ, ಅದು ಇಲ್ಲೇ ಇರುತ್ತೆ, ದೇಶದೊಳಗೆ ಉಳ್ಕೊಳ್ಳುತ್ತೆ. ರೂಪಾಯಿ ಮೌಲ್ಯ ಆವಾಗ ಸದೃಢವಾಗ್ತಾ ಹೋಗುತ್ತೆ. ಅದನ್ನು ಬೇರೆ ಅಭಿವೃದ್ಧಿ ಕೆಲಸಕ್ಕೆ ನಾವು ಯುಟಿಲೈಸ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಮತ್ತು ಆಮದು ರಫ್ತು ಯಾವಾಗಲೂ ಯಾವುದೇ ರಾಷ್ಟ್ರ ಆಗಲಿ, ದೇಶ ಆಗಲಿ, ಅಲ್ಲಿ ಬ್ಯಾಲೆನ್ಸ್ಡ್ ಆಗಿರಬೇಕು. ಆವಾಗ ಆರ್ಥಿಕತೆ ಅನ್ನೋದು ಸದೃಢವಾಗಿರುತ್ತೆ, ಅದಿಲ್ಲಿ ಆಗುತ್ತೆ. ಇನ್ನು ಲಾಕರ್ನಲ್ಲಿ ಇಡುವಂಥ ಚಿನ್ನ, ಅದು ನಾವು ಅಂದ್ಕೊತೀವಿ ನಮ್ಮ ಫ್ಯೂಚರ್ ಇನ್ವೆಸ್ಟ್ಮೆಂಟ್ಗೆ ಅದು ಬೆಟರ್ ಆಪ್ಷನ್. ಹಾಗಾಗಿ ಚಿನ್ನದ ಮೇಲೆ ನಾವು ಶೇರ್ ಮಾರ್ಕೆಟ್ನಲ್ಲಿ ಅಥವಾ ಅದನ್ನು ಭೌತಿಕ ರೂಪದಲ್ಲಿ ತಗೊಂಡು, ಬಿಸ್ಕೆಟ್ ರೂಪದಲ್ಲಿ ಅಥವಾ ನಾಣ್ಯದ ರೂಪದಲ್ಲಿ ತಗೊಂಡು ಅದನ್ನು ಲಾಕರಲ್ಲಿ ಇಟ್ಬಿಟ್ರೆ ಅದೊಂದು ನಮ್ಮ ಸೇಫ್ಟಿಗೆ ಅಂತ ನಾವು ತಿಳ್ಕೊತೀವಿ. ಎಸ್ಪೆಷಲಿ ಲಾಕರ್ನಲ್ಲಿಡುವಂಥ ಚಿನ್ನ ಇದೆಯಲ್ಲ ಅದು. ಸೊ ಅದು ನಿಷ್ಕ್ರಿಯ ಬಂಡವಾಳ ಅಂತ ಸರ್ಕಾರ ಯಾವಾಗಲೂ ಹೇಳ್ತಿರುತ್ತೆ. ಅದರಿಂದ ದೇಶಕ್ಕೇನು ಪ್ರಯೋಜನ ಇಲ್ಲ ಅಂತ ಯಾವಾಗಲೂ ಹೇಳ್ತಾ ಇರುತ್ತೆ. ಹಾಗಾಗಿ ಆರ್ಥಿಕತೆ ಚಲಾವಣೆ ಅನ್ನೋದು ಉದ್ಯೋಗವನ್ನು ಸೃಷ್ಟಿ ಮಾಡಲ್ಲ. ಹಾಗಾಗಿ ಚಿನ್ನದ ಮೇಲೆ ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ಬೇಡ ಅಂತ ಸರ್ಕಾರ, ಅದರಲ್ಲೂ ನರೇಂದ್ರ ಮೋದಿ ಅವರು ಹೇಳ್ತಿರೋದು, ಕರೆಯನ್ನು ಕೊಟ್ಟಿರೋದು.
ಇದ್ರ ಬಗ್ಗೆನೇ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ಕೇವಲ ಚಿನ್ನದ ಬಗ್ಗೆ ಮಾತ್ರ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿರೋದಲ್ಲ. ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ಕೊಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡಿ, ಮೆಟ್ರೋ ಸಿಟೀಸ್ ಅಲ್ಲಿ ಮೆಟ್ರೋನ ಯೂಸ್ ಮಾಡಿ, ಪೆಟ್ರೋಲ್ ಡೀಸೆಲ್ ಅವಲಂಬನೆಯನ್ನ ಸ್ವಲ್ಪ ಕಡಿಮೆ ಮಾಡಿ ಸದ್ಯಕ್ಕೆ. ಇನ್ನು ಅಡುಗೆ ಎಣ್ಣೆ ಇತಿಮಿತಿಯಾಗಿ ಅದನ್ನು ಬಳಕೆ ಮಾಡಿ, ಸಾವಯವ ಕೃಷಿ ಕಡೆ ಗಮನ ಕೊಡಿ, ಸ್ವದೇಶಿ ಬ್ರ್ಯಾಂಡ್ಗಳ ಕಡೆ ಗಮನ ಕೊಡಿ, ಅದನ್ನ ನೀವು ಜಾಸ್ತಿ ಖರೀದಿ ಮಾಡಿ. ವಿದೇಶಿ ಬ್ರ್ಯಾಂಡ್ಗಳು ಸದ್ಯಕ್ಕೆ ಬೇಡ. ಇನ್ನು ವಿದೇಶ ಪ್ರಯಾಣವನ್ನ ಸದ್ಯಕ್ಕೆ ಅವಾಯ್ಡ್ ಮಾಡಿ, ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಇದೇ ವಿಷಯವಾಗಿ ಈಗ ನಾನಾ ಆಯಾಮಗಳಲ್ಲಿ ಚರ್ಚೆ ನಡೀತಾ ಇದೆ. ಸೊ ನರೇಂದ್ರ ಮೋದಿ ಅವರ ಈ ಕರೆ ಬಗ್ಗೆ ಅಥವಾ ಮುನ್ಸೂಚನೆ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮುಖೇನ ನಿಮ್ಮ ಒಪಿನಿಯನ್ ತಿಳಿಸಿ. News18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.